ನೋಡೆ ಅವ್ರು ಹೋದ್ರೇನೋ ಗೊತ್ತಾನೆ ನಿಮ್ಮಪ್ಪ ಒಳಗಡಿಕೆ ನೋಡು. ಯಪ್ಪ ತಿರುಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ರೆ ಕಷ್ಟ. ಒಸಿ ನೋಡು. ಸರಿ ಇರಮ್ಮ. ಅಯ್ಯೋ ದೇವ್ರೇ, ಎಲ್ಲ ನನಗೆ ಕೊಡ್ತೀಯಲ್ಲ ಕಷ್ಟವಾ. ಆ ಮನೆಯಾಳಿ ಪೊದ್ದಿ ಫ್ರೀಯಾಗಿ ಬಿದ್ದವಳಲ್ಲ, ಅವಳು ಕೊಟ್ರೆ ಏನಾಯ್ತದೆ ಕಷ್ಟನ. ಎಲ್ಲ ನನಗೆ ಕೊಡ್ತೀಯಲ್ಲ, ನನಗೆ ಯಾಕೆ ಕೊಡ್ತೀಯ? ನಾನು ಬಿಟ್ಟು ಬಿದ್ದಿದ್ದೀನಿ ಅಂತ ಕೊಡ್ತೀಗ ನೀನು ನನಗೆ? ಆ ಫ್ರೀಯಾಗಿ ಬಿದ್ದಿರೋ ಬಡ್ಡಿ ಕೊಡಕ್ಕಿಲ್ವಲ್ಲ ನೀನು? ಏನು ತಿನ್ಕೊಂಡೇನೆ ಗೋಬಿ ತಿನ್ಕೊಂಡು ಎಕ್ರಸ್ಕೊಂಡು ತಿನ್ಕೋತಾಳ ಪೊದ್ದಿ. ಅವಳು ಕೊಡ್ದಿರೋ ಕಷ್ಟವ ನನಗೆ ಯಾಕೆ ಕೊಡ್ತೀಯಾ? ಅವಳು ಕೊಡು, ಅವಳು ಕಿಲಾಡಿ ಏನಾರ ಮಾಡ್ಕೊಂಡು ಹೋಗ್ಲಿ ಅತ್ತಾಗೆ, ನನಗೆ ಕೊಡ್ತೀಯಲ್ಲ. ಇನ್ನೂ ಅಲ್ಲೇ ನಿಂತ್ಕೊಂಡು ಮಾತಾಡ್ತವ್ರೆ ಕಣಮ್ಮ. ಅದು ಏನು ಮಾತಾಡ್ತವ್ರ, ಅದು ಏನು ಬಿಡ್ತವ್ರ ನಾಕಾಣಿ ಅಂತೂ ಮಾತಾಡ್ತಾನೆ ನೀ ಅವರೇ ಸುಮ್ಕೆ ನೀ ಏನಾರ ಮಾತಾಡ್ಕೊಂಡು ಏನಾರ ಹೋಗ್ಲಿ ಹೋಗು. ಹೆಂಗಿದ್ರು ಮನೆ ಒಳಗಡೆಗೆ ಬರೋಕ್ಕಿಲ್ಲ ಅಷ್ಟೇ, ಸುಮ್ಮನಾಗಷ್ಟೇ. ಯಾವುದೇ ಕಾರಣಕ್ಕೂ ಮನೆಗೆ ಬಿಟ್ಕೊಳ್ಳೋದು ಬೇಡ ಕಣಮ್ಮ. ನಮ್ಮ ಜೀವನನೇ ಹಿಂಗೆ ಕಷ್ಟ ಆಗೈತಿ ಈಗ. ನನ್ನ ಜೀವನ ಹಿಂಗೆ, ಪಾಪ ಅಕ್ಕನ ಜೀವನ ಹಂಗೆ. ಇರೋದ್ರಾಗಿ ಮನೆಯಾಳಿ ನಮ್ಮ ಹೊತ್ತಿಗೆ ತಿನ್ಕೊಂಡು ಗಂಗಾ ಮಾತ್ರ ನೆಟ್ಗಳನ್ನ ಮನೆಗೆ ಅಷ್ಟೇ. ಇನ್ನು ಎಲ್ರದೂ ಅವ್ರು ದೂರ ಬಾಗ್ಲಾದಂಗೆ ಆಗೈತೆ ನಮ್ಮ ಜೀವನ. ಬಿಟ್ಕೋಬೇಡ, ಸುಮ್ಮನಿರು. ಅಪ್ಪ ಕಳಿಸ್ತದೆ ಏನಾರ ಮಾಡಿ. ನಿಮ್ಮ ಅಣ್ಣ ಎಲ್ಲೋದ್ನೇ ಆಗಲೇ ನೀನಿಯಾ ಎಂಡ್ರ ಸೇರ್ ಕಿಡ್ಕೊಂಡು ಹೊಂಟ್ಬಿಟ್ನಾ? ಇವನೋ ಕಣಮ್ಮ ಕೊಟ್ಟಿಗೆಗಿತ್ತು, ಗೊತ್ತಿಲ್ಲ ನೋಡಲಿಲ್ಲ. ಅಯ್ಯೋ ಕರ್ಮನಿ, ನಮಗಂತೂ ಏನೋ ಕರ್ಮ ಮಾಡಿದ್ದೆ ಅನ್ನಿಸ್ತದೆ ನಮಗಂತೂ. ಅಯ್ಯೋ ಅದಕ್ಕೆ ಅನುಭವಿಸ್ತಿರೋದು, ಇಲ್ಲ ಅಂದಿದ್ರೆ ಯಾಕೆ ಅನುಭವಿಸ್ತಿದ್ವಿ ಇಷ್ಟೆಲ್ಲನೂ? ಕರ್ಮವೇ ಕಣೆ ನಮ್ದಂತೂ, ಕರ್ಮನೇ ಬಿಡು. ಭಾಳ ಕರ್ಮ ಮಾಡ್ಬಿಟ್ಟಿದ್ದೀನಿ ನಾನಂತೂ, ದೊಡ್ಡ ಕರ್ಮ ನಮ್ಮ ಕರ್ಮಕ್ಕಿಷ್ಟು. ಅಯ್ಯೋ ಒಂದು ಮಾಡೋಣ. ಆದರೂ ಮಾಡ್ತೀನಿ ನೋಡು. ಎಲ್ರಿಗಿನ ಬೆಳಕು ತೋರಿಸ್ತೀನಿ ನೋಡು. ಇವೆಲ್ಲ ಎರಡೆರಡು ದಿನ ಕಷ್ಟ ಅಷ್ಟೇ, ದೇವ್ರು 2 ದಿನ ಕಷ್ಟ ಕೊಡ್ತಾನೆ, ಆಮೇಲೆ ಸುಖ ಕೊಟ್ಟೇ ಕೊಡ್ತಾನೆ. ನೋಡ್ತಾ ಇರು, ಅವಾಗ ನೋಡಿ ಇವನು ಮಾಡ್ತೀನಿ ಅಂತ. ಯೋ ನಿಂಗೆ ಏನಯ್ಯ ಹೇಳಿದ್ದಾನು? ಇವರಿಬ್ರು ಈಚೆ ಕಡೆ ಕೊಟ್ಬಿಟ್ಟು ಬರಬೇಕು ಅಂತ ಹೇಳ್ದೆ ತಾನೆ? ಇವರಿಬ್ರು ಇಲ್ಲಿ ಇರ್ಕೊಡ್ದು ಅಂತ ಹೇಳ್ಬಿಟ್ಟು ಹೇಳ್ದೆ ತಾನೆ? ಅಷ್ಟು ಹೇಳಿದ್ರು ಈಗ ಮನೆ ಒಳಗಡೆ ಕರ್ಕೊಂಡ್ಬಿಟ್ಟು ಬಂದಿದ್ಯಲ್ಲ. ನಿಂಗೆ ಏನು ಹೇಳಿದ್ದಾನು? ಬರ್ಬೇಕಾದ್ರೆ ಮನೆಯಿಂದ ಒಳಗಡೆಗೆ ಒಬ್ಬನೇ ಏನಿಯ ಬರಬೇಕು, ಇವ್ರನ್ನ ಡೀಲ್ ಮಾಡಿಬಿಟ್ಟು ದುಡ್ಡು ಕೊಡ್ತೀವಿ ಅಂತ ಕಳಿಸ್ಬೇಕು ಅಂತಾನೆ ನಿಂಗೆ ಹೇಳ್ದೆ ತಾನೆ? ಅದು ಬಂಗಾರಿ, ನಾನು ಹೇಳ್ದೆ. ಆದರೆ ಇವರು ಇಲ್ಲ, ನಾನು ಹೋಗೋಕ್ಕಿಲ್ಲ, ನಾನು ಇದೇ ಮನೆಗೆ ಏನೇ ಇರ್ತೀವಿ ಅಂತ ಕುಂತ್ಕೊಬಿಟ್ಟವ್ರಿ. ಎಷ್ಟು ಹೇಳಿದ್ರು ಏನು ಮಾಡಿದ್ರು ಕೇಳ್ತಾನೆ ಇಲ್ಲ. ನಾನು ನಿಮ್ಮಂಗೆ ಮನೆಯಾಗೆ ಇವ್ರು ಹೆಣ್ತಿನೇನಿಯ, ನಾನು ಇಲ್ಲೇ ಇರೋದೇನೇನಿಯ. ನನಗೇನು ಏನೂ ಗೊತ್ತಿಲ್ಲ, ನನಗಂತೂ ಕಷ್ಟ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತದ್ರಾಗೆ ನಾನು ಇದು ಮಾಡೋಕ್ಕಾಯ್ತದ? ನಾನು ಇಲ್ಲೇ ಇರೋದೇನೇನಿಯ. ಅಯ್ಯೋ 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 ಪಾಪಿ ನನ್ನ ಮಗನೇ, ಇವ್ರನ್ನ ಕಳ್ಸಕ್ಕೆ ನಿಂಗೆ ಯೋಗ್ಯತೆ ಇಲ್ವೇಲ್ಲ ನಿನಗೆ? ನೀನೇನಮ್ಮ ಸುಮ್ಮನೆ ನಿಂತಿದ್ಯಾ? ಏನಾರ ಮಾಡೋದು ಬಿಟ್ಬಿಟ್ಟು ಇವಳಿಗೂ ಬಾಗ ಹಾಕೊಂಡು ಕುಂತ್ಕತ್ತೀಯೇನು ಎಲ್ಲನೂ? ಏನು ಮಾಡಲಿ ಇವ್ರನ್ನ? ಅಯ್ಯೋ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ವೇ? ಈಗ ನೀನೇನ ಅಪ್ಪಂಗೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಣೆ ಕಣಮ್ಮ. ಅಯ್ಯೋ ಅಮ್ಮ, ಲೇ ಬಂಗಾರಿ, ಆಣೆ ಇಕ್ಕಿದೀನಿ. ಹೊಡಿಬೇಡ್ವೆ ನಿನ್ ಮೇಲೂ ಎಲ್ಲರ ಮೇಲೂ ಆಣೆ ಇಕ್ಬಿಟ್ಟಿದೀನಿ. ಅವಾಗಿಂದ ತಡ್ಕೊಂಡು ಕುಂತಿದ್ದೀನಿ ನಾನಂತೂ. ಆತ ಹೋದ್ರೆ ಎಲ್ಲ ಹೋಗ್ಬಿಡೋಣ, ಆಣೆ ಬಾಸಿ ಇಕ್ಬಿಟ್ಟು ಕೊಟ್ಟಾಗ್ತಿಗೆಲ್ಲ ನೀನು. ಯಪ್ಪ, ಲೇ ಬಂಗಾರಿ, ಲೇ ಬುಡೆ. ಏನಯ್ಯ ಬಿಟ್ಟು ಬಾ ಅವ್ರನ್ನ, ಬಿಟ್ಬಿಟ್ಟು ಬಾ ಅಂತ ನಿಂಗೆ ಅವಾಗಿಂದ ಹೇಳ್ತಿದ್ದೀನಿ. ಬಿಟ್ಟು ಬಾರ್ಲಾ ಅಂತೇಳ್ಬಿಟ್ಟು ಬಿಟ್ಟು ಬರ್ದಿದ್ದಂಗೆ ಇಲ್ಲಿ ಕುಂತ್ಕೊಂಡು ನನಗೆ ಇಲ್ದಿರೋದೆಲ್ಲ ತೋರಿಸ್ತಿದ್ಯಾ ನೀನು? ನಿಂಗೆ ಯಾವಾಗಿಂದ ಹೇಳ್ತಿದ್ದೀನಿ, ಬರೋಂಗಿದ್ರೆ ಒಬ್ಬನೇ ಬರಬೇಕು ಅಂತ ಹೇಳ್ಬಿಟ್ಟು ಬರ್ತಿದ್ದಂಗೆ ಇವ್ರನ್ನ ಹಿಂದಿಕ್ಕೊಂಡು ಬೇರೆ ಬತ್ತಿಗೆ ಇವ್ರನ್ನೂ. ಏನೇ ನಿನಗೆ ನನ್ನ ಗಂಡನೇ ಮುಖ್ಯ ನಿನಗೆ ಅಲ್ವೇನೆ? ಯಾಕೋ ಕೊಟ್ಟಿದ್ದು ಕಮ್ಮಿ ಆಯ್ತಮ್ಮ ಈ ಅಪ್ಪಂಗೆ. ಅಲ್ಲೇ ಮಗಳೇ ಸುಮ್ಕಿರವ. ನನಗೆ ನನ್ನ ಗಂಡನೇ ಮುಖ್ಯ. ಹೌದಾ? ನಿನಗೆ ನನ್ನ ಗಂಡನ ಮೇಲೆ ನಿಂಗೆ ಅಷ್ಟೊಂದು ಪಿರುತಿ. ಪಾಪ ನಿನಗೆ ನನ್ನ ಗಂಡನ ಬಿಟ್ಟಿರೋಕ್ಕಾಗಿಲ್ಲ. ಲವ್ ಶಾನೆ ಅದೇನೋ ಅಂದಲ್ಲ. ಅಯ್ಯೋ ನಾನಂತೂ ತುಂಬ ಇಷ್ಟಪಡ್ತೀನಿ, ನನ್ನ ಇವರು ತುಂಬ ಇಷ್ಟಪಡ್ತಾರೆ, ನನ್ನನ್ನು ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಅಲ್ವಾ? ಸರಿ ಆಯ್ತು, ಅಷ್ಟೊಂದು ಇಷ್ಟಪಡ್ತಾರಾ? ಅಷ್ಟೊಂದು ಆಯಿತು. ಇನ್ನೊಂದು ಕಿತ್ತ ಹೇಳು, ನಿಂಗೆ ನಮ್ಮ ಯಜಮಾನಪ್ಪ ಬೇಕೇ ಬೇಕಾ? ಬೇಕೇ ಬೇಕು. ಇವ್ರನ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ, ಇವರು ಅಷ್ಟೇ ನಾನು ಅಷ್ಟೇ ಇಷ್ಟಪಡ್ತಾರೆ. ನನಗಂತೂ ಬೇಕೇ ಬೇಕು, ನನಗಂತೂ. ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟಿರಕ್ಕೆ ನನಗಂತೂ ಆಗದೇ. ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟು ನಂಗೆ ಇರೋಕ್ಕೆ, ನಮ್ಮ ಯಜಮಾನ್ರು ಅಂದರೆ ನಂಗೆ ಬೋಲಿ ಇಷ್ಟ. ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟು ಕುಂತ್ಕೊಳ್ಳೋಕ್ಕಾಯ್ತದ? ಇಲ್ಲ, ಇಷ್ಟು ದಿನ ದೂರ ಇದ್ದಿದ್ದೇನೆ ಸಾಕು. ದಯವಿಟ್ಟು ನಾವಂತೂ ಇನ್ನು ಈ ಮನೆಗೇನೇ ಇರ್ತೀವಿ. ನೀವು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಅಕ್ಕ ತಂಗಿರ್ತಾರೆ, ಇಬ್ಬರೂ ಇದು ಬಿಡೋಣ, ಆಗಿದ್ದಾಯಿತು. ಇವ್ರನ್ನ ಬಿಟ್ಕೊಡೋಕ್ಕೆ ನನಗಂತೂ ಒಸಿನೂ ಇಷ್ಟ ಇಲ್ಲ. ದಯವಿಟ್ಟು ಅಕ್ಕ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕ, ದಯವಿಟ್ಟು. ಇಲ್ಲ ಅಂತ ಮಾತ್ರ ಅನ್ನೋಕೆ ಹೋಗ್ಬೇಡ. ನಿಂಗೆ ಏನು ತೊಂದರೆ ಕೊಡೋಕ್ಕಿಲ್ಲ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇನೇ ಇರ್ತೀನಿ. ನಿಮಗೂ ಇವಳೆ ಮುಖ್ಯ ಅಲ್ವಾ? ನಿಮ್ಗೆ ಇವಳ ಮೇಲೆ ಪಿರುತಿ ಶಾನೆ ಅಲ್ವಾ? ಇರು ಬಂದೆ. ಯವ್ವ ಏನು ಮಾಡ್ತಾಳೋ ಏನೋ. ಅಪ್ಪ ನಾನೇ ಮಗಳು ಚೆನ್ನಾಗಿಲ್ವಾ? ಒಬ್ಬರು ಅಲ್ದಂದು 2 ಹೆಣ್ಮಕ್ಳಿದ್ದೀವಿ. ಇವಳು ಬೇಕಿತ್ತ ನಿನಗೆ? ಈಗಲೇನು ನಾವು ಅಷ್ಟು ಕಷ್ಟದಾಗಿದ್ದೀವಿ, ನಿನಗೂ ಗೊತ್ತು. ನಾವು ಎಷ್ಟು ಕಷ್ಟದಾಗಿದ್ದೀವಿ, ಎಷ್ಟು ಒದ್ದಾಡ್ಕೊಂಡು ಹೆಂಗೆ ಕಷ್ಟಪಡ್ತಿದ್ದೀವಿ ಅಂತ ನಿನಗೂ ಗೊತ್ತು. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಅದು ಹೆಂಗಪ್ಪ ನೀನು ಅವಳನ್ನೇ ಶಾನೆ ಇದು ಮಾಡ್ತೀಗ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಎಷ್ಟೆಲ್ಲನೂ ಕಷ್ಟಪಡ್ತಾ ಇದ್ದೀವಿ. ನಿನಗಂತೂ ಏನು ಅನ್ಸೋದೇನೇ ಇಲ್ವೇನೋ ನನಗೆ ಗೊತ್ತಿಲ್ಲ. ತಗೊಳಯ್ಯ, ತಗೈ ಬ್ಯಾಗ್ ತಗ. ಲೇ ನನ್ಗೇನುಕ್ಲ ಇದು? ಏನು ಬ್ಯಾಗ್ ಇದು? ಸೂಟ್ ಕೇಸ್ ಬೇರೆ ಕೊಡ್ತಾ ಇದೀಗ. ಏನು ಬ್ಯಾಗು ಎತ್ತು ಬ್ಯಾಗು? ಅದೆಲ್ಲನೂ ನಾಟ್ಕಾಡ್ಕೊಂಡು ಕೇಳಬೇಡಿ. ನಿಮ್ಗೆ ಅವಳು ಮುಖ್ಯ, ಅವಳಿಗೆ ನೀವು ಮುಖ್ಯ. ಅದಕ್ಕೆ ನೀವಿಬ್ಬರು ಮುಖ್ಯವಾದ ವ್ಯಕ್ತಿಗಳು ಇಬ್ಬರೂ ಹೋಗ್ಬಿಟ್ಟು ಆಳ್ಬಿದ್ದಿಲ್ಲ ಮುಖ್ಯವಾಗಿ ಬದುಕೊಬಿಡ್ರಿ. ನಮ್ಮ ಮನೆಗೆ ಮಾತ್ರ ಇಬ್ಬರೂ ಇರಬೇಡ್ರಿ, ಇಲ್ಲಿಂದ ತೊಲಗ್ಬಿಡಿ. ಲೇ ನನ್ನ ಮನೆ ಬಿಟ್ಬಿಟ್ಟು ಕಳಿಸ್ತಾ ಇದೀಗೇನೆ?
ಅವಳಿಗೆ ನೀನು ಮುಖ್ಯ, ನಿನ್ಗೆ ಅವಳು ಮುಖ್ಯ. ನೀನು ಬಿಟ್ಟು ಅವಳೋಗಲ್ಲ, ಅವಳನ್ನ ಬಿಟ್ಟು ನೀನು ಹೋಗಲ್ಲ. ಹಂಗನ್ನೋದಾದ್ರೆ ನೀನೇನಿಯಾ ದಯವಿಟ್ಟು ಇಲ್ಲಿಂದ ತೊಲಗ್ಬಿಡು. ನೋಡು, ಈ ಬಂಗಾರಿ ಒಳ್ಳೆ ಮಾತಾಗಿ ಹೇಳ್ತಾಳೆ. 2 ಬುಟ್ಟಿದೀನಿ ಈಗಲೇ ಏನಿಯಾ, ಮತ್ತೆ ಅಲ್ಲಿ ಉದ್ರಿಸ್ಕೊಂಡು ಅಲ್ಲಿ ಸೆಟ್ ಹಾಕ್ಸ್ಕೊಬೇಡ, ಹೊಂಟೋಗ್ಬಿಡು. ಸುಮ್ಮನೆ ಹೊಂಟೋಗ್ಬಿಡು. ನಾವನ್ನ ನೆಮ್ಮದಿಯಾಗಿರ್ತೀವಿ. ಅವಳಿಗೆ ನಿನಗೆ ಅವಳೇ ಬೇಕಾನೆ, ಅವಳಿಗೆ ನೀನೇ ಬೇಕಾನೆ. ನಿನ್ನೇನೇ ಬಿಟ್ಕೊಡ್ತಾ ಇದ್ದೀನಿ, ಹೋಗ್ಬಿಡು. ಯಾವ ಹೆಂಡ್ತಿನೂ ಇಂಥ ಸಾಹಸನ ಮಾಡ್ತಿಲ್ಲ. ಆದರೆ ಈ ಬಂಗಾರಿ ಮಾಡ್ತಾವಳೇನೆ ನೀನು ಅರ್ಥ ಮಾಡ್ಕ. ನೀನು ಅರ್ಥ ಮಾಡ್ಕೋಬೇಕು ನೀನು. ಅದಕ್ಕೆ ನೀನು ಬಿಟ್ಟು ಕಳಿಸ್ತೀರ, ನಿನ್ನ ಒಯ್ತಾ ಇರು. ಅಯ್ಯೋ, ಇವ್ರನ್ನ ಮನೆ ಬಿಟ್ಬಿಟ್ಟು ಯಾಕೆ ಕಳಿಸ್ತೀರ ಇವ್ರನ್ನ? ನಾವು ಇಲ್ಲೇ ಇರ್ತಿದ್ವಿ. ನೀವು ಇವ್ರನ್ನ ಮನೆ ಬಿಟ್ಟು ಕಳಿಸಿ, ನಮ್ಮನ್ನು ಕಳಿಸಿ. ಬೇಡ, ನಾವು ಇಲ್ಲೇ ಇದೇ ಮನೆಗೆ ಎಲ್ಲೋ ಒಂತಾಗಿರ್ತೀವಿ. ಅಡ್ಜಸ್ಟ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾನುವೇ ಇರ್ತೀನಿ. ನಮ್ಮನ್ನು ಯಾಕೆ ಮನೆಯಿಂದ ಈಚೆ ಕಡೆಗೆ ಹಾಕ್ತೀರಾ? ನೋಡು, ನೀನು ಮದುವೆ ಮಾಡ್ಕೊಂಡ್ರದ್ದು ನನ್ನ ಗಂಡನ. ನೀನು ನಮ್ಮನ್ನು ನನ್ನ ಮಕ್ಕಳಿಗೂ ನಿನಗೇನು ಸಂಬಂಧನೇ ಇಲ್ಲ. ನಿನಗೆ ಸಂಬಂಧ ಇರೋದು ಬರೀ ನನ್ನ ಗಂಡನ ಜೊತೆ ಮಾತ್ರ. ನಮ್ಮ ಫ್ಯಾಮಿಲಿ ಜೊತೆ ನಿಂಗೆ ಸಂಬಂಧ ಇಲ್ಲ ಅಂದಮೇಲೆ ನಮ್ಮಗಳು ಮದುವೆ ಬದುಕಂತ ಯಾವ ಅವಶ್ಯಕತೆ ಇದೂ ನಿನಗಿಲ್ಲ. ನಾನು ಕೊಡೋದೂ ಇಲ್ಲ ಅಂತ ಅವಕಾಶನ ಸುಮ್ಮನೆ ಇಲ್ಲಿಂದ ತೆಪ್ಪಗೆ ಒಯ್ತಾ ಇರಷ್ಟೇ. ನೀನು ಹೇಳೋದ್ನಲ್ಲ, ತೆಪ್ಪಗೆ ಅಂದರೆ ತೆಪ್ಪಗೆ ಒಯ್ತಾ ಇರಬೇಕು. ನಮಗೂ ನಿಮಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ಹರಿ ಒಯ್ದ್ರೆ ನೀಟಾಗಿ ಬಾಕ್ಲಾಕೊಂಡ್ಬಿಡ್ತೀನಿ ಭದ್ರವಾಗಿ ಕರ್ಕೊಂಡು. ಅದು ಎಲ್ಲಿ ಕರ್ಕೊಂಡು ಹೋಗೋದು, ಎಷ್ಟು ಪಿರುತಿ ತೋರಿಸ್ಕೊತಿರೋ ತೋರಿಸ್ಕೊಳ್ಳಿ. ನಾನೇನು ಬೇಡ ಅನ್ನಕ್ಕಿಲ್ಲ. ನೋಡಿ, ನನಗೆ ಸುಮ್ಮನೆ ಊರ ಮುಂದೆ ಮಾನ ಮರ್ಯಾದೆ ಕಳ್ಕೊಳ್ಳೋದು ನನಗೆ ಇಷ್ಟನೇ ಆಗಕ್ಕಿಲ್ಲ. ನನಗಂತೂ ನನ್ನ ಮಾನ ಮರ್ಯಾದೆ ಎಲ್ಲಂದರೆ ಸುಮ್ಕೇನಿಯ ಒಯ್ತದೆ. ಈ ಮನೆಯಾಗ ನೀವು ಇರ್ಕೊಡ್ದು ಒಯ್ತಾರ್ರಿ. ಲೇ ಬಂಗಾರಿ, ಸಡನ್ನಾಗಿ ಹೋಗ್ರಿ ಅಂತಂದ್ರೆ ಸಡನ್ನಾಗಿ ಎಲ್ಲಿ ಅಂತಲೇ ಹೋಗೋದು? ಎಲ್ಲಿಗೆ ಹೋಗೋಕ್ಕಾಯ್ತದೆ? ಇಲ್ಲ ಕಣೆ, ನಾನು ತುಂಬೆ ಎಲ್ಲೂ ಹೋಗೋಕೆ ಹಾಕಿಲ್ಲ. ನೋಡು, ಸುಮ್ಕೇನೆ ಇಲ್ಲೇ ಇದ್ಬಿಡ್ತೀನಿ. ನೋಡು, ಅರ್ಥ ಮಾಡ್ಕ. ಇದ್ದಕ್ಕಿದ್ದಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಎಲ್ಲಿಗೆ ಹೋಗಿ ನಾವು ಏನೇ ಮಾಡಿ ಎಲ್ಲೇ ಬದುಕೊಳ್ಳೋಕ್ಕಾಯ್ತದೆ? ನೀನನ್ನ ಹೊಸಿ ಅರ್ಥ ಮಾಡ್ಕೋಬೇಕು ತಾನೇ. ಈಗ ಮನೆ ಬಿಟ್ಬಿಟ್ಟು ಒಯ್ತೀಯ ಇಲ್ಲೋ ಅಂದರೆ ಇನ್ನೊಂದು 4 ಬಿಟ್ಟು ಕಳಿಸ್ಲಾ? 7. ಬೇಡ ಬೇಡ ಬೇಡ, ಹೋಯ್ತೀನಿ. ಬೇಡ, ಬಡಿಯೋದೆಲ್ಲ ಏನು ಬೇಡ. ಹೇಳ್ದೆ ನಿನಗೆ ಬ್ಯಾಡ್ವೆ ಅಂತ ಹೇಳ್ದೆ. ಕೇಳಿಸ್ಕೊಂಡ ನೀನು? ಈಗ ಏನು ಮಾಡೋದು? ನೋಡಿ, ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ಅಯ್ಯೋ, ಅಕ್ಕ ಒಪ್ಕೊತಾಳೆ ಅಂತ ಹೇಳ್ಬಿಟ್ಟು ಬಂದಲ್ಲೇ ನಾನು ಸೇರಿ ಮನೆಯಿಂದ ಈಚೆ ಕಡೆಗೆ ಹಾಕ್ಸ್ಬಿಟ್ಟಲ್ಲೇ. ನಿನಗೆ ನಾನು ಯೋಸ್ ಹೇಳಿದ್ರು ನೀನು ಕೇಳೋದಿಲ್ಲ, ಮಾಡೋದಿಲ್ಲ. ನನಗಂತೂ ನಿನಗೆ ಏನು ಹೇಳ್ಬೇಕು ಅಂತ ಅರ್ಥನೇ ಆಗಕ್ಕಿಲ್ಲ ನನಗಂತೂ. ಅಯ್ಯೋ ಥೂ. ಅಮ್ಮ, ಒಳ್ಳೆ ಕೆಲಸನೇ ನೀ ಮಾಡಿದೆ ಕಣಮ್ಮ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ಅವಳಿಗೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಡೋಕ್ಕಾಯ್ತದ? ನೀನೇನಿಯ ಇದಕ್ಕಿನ್ನೂ ಒಳ್ಳೆ ಹಿಡಿಯ ನನ್ನ ತಲೆನಾಗ ಬರಲೇ ಇಲ್ಲ. ನಿಮ್ಮ ಅಪ್ಪನೂ ಸೇರಿ ಹೋಗ್ಲಿ ಬಿಡು ಮಗಳೇ. ನಂಗೆ 3 ಜನ ಬಿಡು. ನಿಮ್ಮ ಅಣ್ಣ ಏನು ಹೋದ್ರೋಗ್ಲಿ, ನೀನು ನಿಮ್ಮ ಅಕ್ಕ ಇಬ್ಬರು ಸುಖವಾಗಿ ಸಂತೋಷವಾಗಿದ್ಬಿಟ್ಟು ನನಗೆ ಅದಕ್ಕಿನ್ನವೇ ನೀನು ಬೇಡ. ನಂಗೆ ಇಬ್ಬರು ಚೆನ್ನಾಗಿರ್ಬೇಕು ಅಷ್ಟೇನಿಯ. ಅದೇನೇನಿಯ ನಾನು ಅವತ್ತಿಂದವೇ ನಾನು ಆಸೆ ಪಡ್ತಿರೋದು ಅಂತಂದರೆ ಇಬ್ಬರೂ ಸಂದಕ್ಕಿರಬೇಕು. ಎಲ್ಲನೂ ಇರಬೇಕು. ನೋಡು, ಇವ್ರ ಕತೆ ಬಿಟ್ಟಾಕು. ಇನ್ನು ಅಪ್ಪ ಗಿಪ್ಪ ಅವ್ನು ಹೋಗ್ಲಿ ಬಿಡು, ಎಲ್ಲನೋ ಹೋಗಿ ಬದಿಕೊಳ್ಳಿ. ನಮಗೇನಂತೆ ನಿಮ್ಮ ಅಪ್ಪನ ಅವಶ್ಯಕತೆ ತಾನೇ ಏನಮ್ಮಿ ಐತೆ ನಮಗೆ? ಅಲ್ಲ ಕಣಮ್ಮ, ಅಪ್ಪನ ಹೆಸ್ರನ್ನ ತಾನೇ ಆಸ್ತಿ ಇರೋದು. ಡಿವೈಡ್ ಮಾಡ್ಕೋಬೇಕಾರೆಲ್ಲ ಮಾಡಿಸ್ಕೊಂಡಿದ್ದಿರ್ತಾನೆ. ಆಮೇಕಿಂದ ಬಂದ್ಬಿಟ್ಟು ನಮಗೆ ಅಂತ ಬಂದರೆ ಜಾಯಿಂಟ್ ಆಗಿರೋದು ಕಣ್ಲೈ. ನಂದು ಅವನ ಹೆಸ್ರನಾಗೆ ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಹಾಗಿದ್ರೆ ಪರವಾಗಿಲ್ಲ ಕಣಮ್ಮ. ಇಲ್ಲ ಅಂದಿದ್ರೆ ಕತೆ ಆಗೋಗ್ಬಿಡೋದು ಒಂದಲ್ಲ. ದೇವ್ರಣೆಗೂ ನನಗಂತೂ ಫುಲ್ ಟೆನ್ಷನ್ ಆಗೋಗ್ಬಿಡ್ತು ನನಗಂತೂ. ಬೇಡ ಬಿಡು, ಏನಾರ ಮಾಡ್ಕೊಂಡು ಬಿದ್ದೋಗ್ಲಿ. ನೋಡು, ಇನ್ನೊಂದು ಸ್ವಲ್ಪ ದಿನ ನೋಡ್ಬಿಟ್ಟು ಇನ್ನು ಮನೆಗೆ ಬಿಟ್ಕೊಳ್ಳೋದು ಬೇಡ. ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆಗೋಗ್ಬಿಡೋಣ, ಸರಿನಾ? ಹೆಂಗೋ ಈಗ ಸ್ವಲ್ಪ ಜಮೀನೆಲ್ಲ ಮಾರ್ಬಿಟ್ಟು ನಿಂದು ನಿಮ್ಮ ಅಕ್ಕ ಲೈಫ್ ಹೆಂಗೋ ಸೆಟ್ಲು ಮಾಡಿಸ್ತೀನಿ. ಆಮೇಕಿಂದ ಅದು ಏನಾಯ್ತದೋ ಆಗಲಿ ಮಗಳೇ. ಫಸ್ಟು ನಿಂದೊಂದು ವ್ಯವಸ್ಥೆ ಮಾಡಬೇಕಾ? ನನ್ನ ಮಗ ಇನ್ನೂ ಜೈಲಾಗೆ ಬಿದ್ದವನಲ್ಲ, ಬಂದಮೇಲೆ ಏನಾರ ಒಂದು ಗತಿ ಮಾಡಿ ಆಮೇಕಿಂದ ಡೈವರ್ಸ್ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಟ್ಟು ಆಮೇಕಿಂದ ನೀನು ಚೆನ್ನಾಗಿ ನೋಡ್ಕೊಳಂಗೆ ಮಾಡ್ಬೇಕು. ನಾನೇ ಯಾರನ್ನ ನೋಡಿ ಮದುವೆ ಮಾಡ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ನೀನು ನೋಡಿ ಒಳಗಡಿಕೆ ಈ ವಿಷಯ ನಮಗೆ ಇರಲಿ, ಪೊದ್ದಿ ತನಕ ಮುಟ್ಟದ್ದು ಬೇಡ. ಇವಾಗ ಅಪ್ಪ ಅವ್ರು ಎಲ್ಲೋಯ್ತಾರೆ ಅಂತ ಎಲ್ಲ ನಾಳೆ ಬಿದ್ದೋಗ್ಲಿ, ನಮ್ಗೆ ಯಾಕೆ? ನೋಡಿ, ನಾನು ಹೇಳ್ದೆ ನಿಮಗೆ ಬ್ಯಾಡ್ರಮ್ಮಿ ನನ್ನ ಮಾತು ಕೇಳಿ ನಿಮಗೆ ಕಾಸು ತಾನೇ ನಾನು ಕೊಡ್ತೀನಿ ಅಂತ ಗಿಣಿಗೆ ಹೇಳ್ದೆ. ನಿಮಗೆ ಕೇಳಿದ್ರೆ ನೀವು ಇಲ್ಲ ಹಂಗೆ ಹಿಂಗೆ ಅಂತ ಪುಂಗುದ್ರಿ. ಈಗ ನೋಡು ನಮ್ಮ ಪರಿಸ್ಥಿತಿಯ ಬೀದಿಗೆ ತರಿಸ್ಬಿಟ್ಲು ಆ ಬಂಗಾರಮ್ಮ. ಈಗ ಏನು ಮಾಡೋದು ಹೇಳು? ಅಪ್ಪ, ನಿಮಗೆ ಸಹಾಯ ಮಾಡೋರಿಲ್ಲಿ ಯಾರೂ ಇಲ್ವಾ? ಯಾರವ ಸಹಾಯ ಮಾಡೋರು? ನನಗೆ ಯಾರೂ ಮಾಡೋಕ್ಕಿಲ್ಲ. ನಮಗೆ ಯಾವ ಸಹಾಯನೂ ಮಾಡೋಕ್ಕಿಲ್ಲ. ಮತ್ತು ನಾವು ಹಿಂಗೆ ಬೀದಿನಾಗ ಏನೇ ಇರಬೇಕಾ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೇನೇ ಬೀದಿನಾಗ ಕುಂತ್ಕೊಂಡು ಜೀವನ ಮಾಡೋಕ್ಕಾಯ್ತದೆ? ನೀನೇನೇ ಹೇಳು? ಅಪ್ಪ, ಹೋಗ್ಲಿ, ಕಾಸು ಗೀಸಿದ್ರೆ ಎಲ್ಲ ಒಂದು ಹತ್ರ ಮನೆಯನ್ನ ಮಾಡು. ನೀನು ದುಡ್ದುಬಿಟ್ಟು ಹೆಂಗೋ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಾವು ಇರ್ತೀವಿ. ಈಗ ಹಿಂಗೆ ಬೀದಿಗೆ ಸಡನ್ನಾಗಿ ಬೀದಿಗೆ ಹಾಕ್ಬಿಟ್ರೆ ಏನು ಮಾಡ್ಬೇಕು? ನೀನೇನೇ ಹೇಳು? ನನ್ನ ತಾಗ ಇವಾಗ ಕಾಸಿಲ್ಲ ಐತೆ, ಎಲ್ಲ ಅವಳ ತಾಗೇನೇ ಐತಲ್ಲ. ನನ್ನ ತಾಗ ನಯ ಪೈಸಾ ಇಲ್ಲ, ಅದಕ್ಕೆ ಅವಳು ಉಗು ತೊಟ್ಟಿರೋದು. ನನ್ನ ತಾಗೇನ ಕಾಸು ಗೀಸಿದ್ರೆ ಅವಳು ಯಾಕೆ ನನ್ನ ಉಗು ತೊಟ್ಟಿರೋಳು ಹೇಳು? ಅಯ್ಯೋ, ನಮ್ಮ ಮುಂದಿನ ಗತಿ ಏನೋ? ನಿಮ್ಮನ್ನು ನಂಬ್ಕೊಂಡು ನನಗೂ ಚಿಪ್ ಸಿಕ್ಬಿಡ್ತದ ಏನೋ? ನಂಗೆ ಮುಂದಿನ ಗತಿ ಏನು ಅಂತ ನಿನಗೆ ಗೊತ್ತಾಯ್ತಿಲ್ಲಲ್ಲ ನನಗಂತೂ. ಏನು ಮಾಡ್ಬೇಕು ನಮ್ಮ ಮುಂದಿನ ಗತಿಗೆ? ಶಿವನೇ ಸಂಬ್ಲಿಂಗ, ನೀನೇ ಕಾಪಾಡಬೇಕು. ಅಯ್ಯೋ ರೀ, ಏನಾರ ಒಂದು ವ್ಯವಸ್ಥೆ ಮಾಡಿ ಬೀದಿನ ಕುಂತ್ಕೊಬಿಟ್ಟಿದ್ವಿ. ಈಗ ನಾವು ಇದ್ದೀವಲ್ಲ, ಆ ಮನೆಗೆ ಏನೇ ಹೋಗ್ಬಿಟ್ಟು ಅಲ್ಲೇನೇ ಸೆಟ್ಲು ಗಿಟ್ಲು ಆಗೋಣ. ಬಾಡಿಗೆ ಗಿಡಿಗೆ ಕೊಡ್ತಿದ್ರಲ್ಲ, ಹಂಗೇನೇ ಕೊಟ್ಕೊಂಡು ಹೋಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಅಲ್ಲಿ ನೋಡು, ಬಂಗಾರಮ್ಮ ಇಂಥ ಕಟ್ಟೋರ ಮನಸ್ಸಿನವಳು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೇನೇ ಇರಲಿಲ್ಲ. ಏನೋ ಆಗಿದ್ದಾಯ್ತು ಅಂತ ಬಿಟ್ಕೊತಾಳೆ ಮನೆಗೆ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ದೆ ತಾನೇ ನಿಮಗೆ, ಅಷ್ಟು ಸುಲಭದ ಹೆಂಗ್ಸಲ್ಲ ಅವಳು, ಸರಿಯಿಲ್ಲ ಅವಳು, ಹಂಗೆ ಹಿಂಗೆ ಅಂತ ನಿಂಗೆ ಹೇಳಿದ್ದೆ ತಾನೇ. ಅವಳು ಎಂಥ ಖತರ್ನಾಕು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಭಾಳ ಖತರ್ನಾಕು ಅವಳು, ಸರಿಯಿಲ್ಲ ಅವಳಂತೂ.
ಅಯ್ಯೋ ನೀವಿವಾಗ ಎಲ್ಲೂ ಕರ್ಕೊಂಡು ಹೋಗ್ತೀರಿ ನಮ್ಮನ್ನ ನೋಡಿ. ನಮ್ಮ ಹತ್ರ 10 ರೂಪಾಯಿ ಕಾಸು ಗೀಸು ಇಲ್ದಿದ್ದಂಗೆ ಹಿಂಗೆ ಬೀದಿನ ಕುಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಏನು ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ನೀವೇ ಏನಾರ ಒಂದು ಮಾಡ್ಬೇಕಷ್ಟೇ. ಏನ್ರಿ ಮಾಡೋಕ್ಕಾಯ್ತದೆ? ಹಿಂಗೆಲ್ಲ ಕಾಸಿಗೆ ಸಿಕ್ಕೊಂಡಿಲ್ಲ, ಬಾಡಿ ಕಟ್ಟ ಕಾಸಿಲ್ಲ, ಎಲ್ಲ ಅವಳ್ತಾಗ ಆಸ್ತಿ ಪಾಸ್ತಿ ಎಲ್ಲ ಅವಳ್ತಾಗ ಐತಿ ಅಂದರೆ ಈ ಕಡೆ ನೋಡು ಒಂದು ಅಟ್ಲೀಸ್ಟ್ ಒಂದು 25 ಲಕ್ಷ ಕೊಟ್ಬಿಟ್ಟು ಕಳಿಸ್ಲಿಲ್ಲ ನಮ್ಮ ಈಚೆ ಕಡೆಗೆ. ಬೋರಿಗೈಯಾಗೆ ಒಳ್ಳೆ ಹಿಂಗೆ ಕಳಿಸ್ಬಿಟ್ರು ನಮ್ಮನ್ನ. ಬೋರಿಗೈಯಾಗೆ ಕಳಿಸ್ಬಿಟ್ಲು. ಈಗ ನಾವು ಏನಾರ ಒಂದು ಮಾಡಲೇಬೇಕು ನೋಡಿ. ಇಲ್ಲಿ ಯಾರನ್ನಾದ್ರೂ ನಮಗೆ ಸಹಾಯ ಮಾಡೋರು ಇದ್ರೆ ಕೇಳಿ. ಆ ಬಂಗಾರಮ್ಮಂಗೆ ಸರಿಯಾಗಿ ಉಗಿದ್ಬಿಟ್ಟು ಸರಿಯಾಗಿ ನಮಗೇನೇ ಸಹಾಯ ಮಾಡಬೇಕು. ಅಂಥವ್ರು ಯಾರನ್ನ ಅವ್ರ ಈ ಊರಾಗೆ ಯಾರೇ ಉಗಿತಾರ ಅವಳನ್ನ? ಯಾರು ಉಗ್ಯಕ್ಕಿಲ್ಲ, ಏನಿಲ್ಲ. ಆ ಪೊದ್ದನ್ ಕಂಡ್ರೆ ಆಗಕ್ಕಿಲ್ಲ ಯಾರಿಗೂ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ, ಅವಳ್ತಾಗ ಹೋಗ್ಬಿಟ್ಟು ಏನಾರ ಹೇಳಿದ್ರೆ ಏನಾದರೂ ಒಂದು ಐಡಿಯಾ ಪೈಡಿ ಏನಾರ ಸಿಗ್ತದೇನೋ. ಆ ಪೊದ್ದಿಗೆ ನಾನು ಕಂಡ್ರಾಗಕ್ಕಿಲ್ಲ. ಅವಳು ಏನು ಮಾಡೋರು ನಮಗೆ ಸಹಾಯ ಮಾಡೋಕ್ಕಿಲ್ಲ. ಅವಳಿಗೆ ನಾನು ಏನು ತಿನ್ಕೊಂಡ್ರೆ ಆಗಲ್ಲ, ಹಾಗಂತ ನನಗೆ ಸಹಾಯ ಮಾಡ್ತಾಳೆ ಅಂತಲ್ಲ, ನಾನು ಅನ್ಕೊಂಡ್ರು ಆಗಲ್ಲ. ಅಲ್ಲ ಒಂದು ಕಿತ್ತ ಕೇಳಿ ನೋಡೋಣ. ಅಯ್ಯೋ ನಮ್ಮ ಮನೆ ಬಗ್ಗೆ ನನಗೆ ಗೊತ್ತು, ಯಾಕೋ ಸುಗುತ್ ಕಳಿಸ್ತಾಳೆ ಅಂತ ಹೋದ್ರು ನನ್ನ ಮಾತು ಕೇಳ್ರಿ, ಬ್ಯಾಡ ಸುಮ್ಕಿರ್ರಿ. ಈಗ ಮತ್ತೆ ನಮ್ಗೆ ಅನ್ಯಾಯ ಆಗೈತಲ್ಲ, ನಮ್ಗೆ ನ್ಯಾಯ ಕೊಡ್ಸೋರು ಯಾರು? ಅದೇ ಮತ್ತೆ ಯಾರನ್ನ ಸರಿಯಾಗಿ ಉಗಿದ್ಬಿಟ್ಟು ಸರಿಯಾಗಿ ಬುದ್ಧಿನ ಹೇಳ್ಬೇಕು, ಸರಿಯಾಗಿ ಉಗಿದ್ಬಿಟ್ಟು ಅಂಥವ್ರು ಇಲ್ವೇ? ಏನೋ ಒಂದು ಯೋಚನೆ ಮಾಡೋಣ ಇರ್ರಿ. ಇಲ್ಲ ಬಸ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ಬಿಟ್ಟು ಗಾರ್ಮೆಂಟ್ಸ್ ಹೋಗ್ಕೊಂಡು ಜೀವನ ಮಾಡ್ಬೇಕಾಯ್ತದೆ. ನಾನು ಈ ವಯಸ್ಸಾಗಿ ಯಾವ ಗಾರ್ಮೆಂಟ್ಸ್ಗೆ ಹೋಗಿ ನಿಮ್ಮನ್ನು ಸಾಕ್ಲಿ ಸುಮ್ಕಿರ್ರಿ. ಈ ವಯಸ್ಸಾಗಿ ನಾನು ಕೆಲಸ ಮಾಡೋಕ್ಕಾಯ್ತದೆ? ಏನು ನನಗೇನು ಹುಡುಗನ ನಾನೇನಾದ್ರೂ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ, ಸುಮ್ಕಿರ್ರಿ.